ನಮ್ಮ ಅಭಿನಂದನೆಗೆ ರಾಷ್ಟ್ರದ ಪ್ರಧಾನಮಂತ್ರಿಗಳಿಗೆ ಸಲ್ಲಬೇಕಾಗಿರ್ತಕ್ಕಂಥದ್ದು. ರಾಜ್ಯದ ಇತಿಹಾಸದಲ್ಲಿ ಇದೊಂದು ಐತಿಹಾಸಿಕವಾದ ತೀರ್ಮಾನ. ಮಂಗಳೂರು ಪ್ರದೇಶ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮತ್ತು ಬಂದರು ಪ್ರದೇಶವಾಗಿ ಸುಮಾರು 23 ವರ್ಷಗಳ ಕಾಲ ಏನು ಇವತ್ತು ಪಾಲಕ್ಕಾಡ್ಗೆ ಸೇರ್ಪಡೆ ಆಗಿತ್ತು, ಅದನ್ನು ತಾಂತ್ರಿಕ ತಜ್ಞರ ಸಮಿತಿಯನ್ನು ನೇಮಕ ಮಾಡಿ ಜುಲೈ 17ನೇ ತಾರೀಕು 2024ಕ್ಕೆ ಲೋಕಸಭಾ ಸದಸ್ಯರಾಗಿ ರಾಷ್ಟ್ರದ ಪ್ರಧಾನಮಂತ್ರಿಗಳು ನನ್ನನ್ನು ಮಂತ್ರಿ ಮಾಡಿದ ಮೇಲೆ ನನ್ನ ಮೊದಲನೇ ಸಭೆ ಮಾಡಿದ್ದು ಕೊಂಕಣ ರೈಲ್ವೆ, ನೈಋತ್ಯ ರೈಲ್ವೆ ಮತ್ತು ಸೆಂಟ್ರಲ್ ರೈಲ್ವೆ 3 ಭಾಗದ ಜನರಲ್ ಮ್ಯಾನೇಜರ್ನ ಕರೆದು ನಾನು ಕರ್ನಾಟಕದ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಯ ಮಂತ್ರಿಯೂ ಕೂಡ ಆಗಿದ್ದರಿಂದ ಇವತ್ತು ಇದರ ಬಗ್ಗೆ ತುಂಬ ಗಾಂಭೀರ್ಯತೆಯನ್ನು ಅರ್ಥ ಮಾಡಿಕೊಂಡು ಅದು ಸಭೆಯನ್ನು ಮಾಡಿದ ಮೇಲೆ ಸುಮಾರು ಸಾವಿರಾರು ಜನ ಸೇರಿದರು. ಆ ಸಭೆಯಲ್ಲಿ ಅಲ್ಲಿಯ ಸ್ಥಳೀಯ ಲೋಕಸಭಾ ಸದಸ್ಯರಾದ ಸನ್ಮಾನ್ಯ ಬ್ರಿಜೇಶ್ ಚೌತ ಅವರು ಮತ್ತು ಕಾರವಾರದ ಲೋಕಸಭಾ ಸದಸ್ಯರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು, ಉಡುಪಿ ಚಿಕ್ಕಮಗಳೂರಿನ ಲೋಕಸಭಾ ಸದಸ್ಯರಾದ ಸನ್ಮಾನ್ಯ ಪೂಜಾರಿ ಅವರು, ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು, ತಾಂತ್ರಿಕ ತಜ್ಞರನ್ನೆಲ್ಲ ಸೇರಿಸಿ 22-23 ವರ್ಷಗಳಿಂದ ಯಾವ ಸಮಸ್ಯೆ ಆ ಭಾಗದ ಜನರನ್ನು ಕಾಡ್ತಾ ಇತ್ತೋ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ನಮ್ಮ ಭಾಗದ ಜನ ದೂರದ ಪಾಲಕ್ಕಾಡ್ಗೆ ಹೋಗಿ ಒಂದು ಸಣ್ಣದಾದರೂ ಕೂಡ ಆಗ್ತಕ್ಕಂಥ ತೊಂದರೆಯನ್ನು ಅರ್ಥ ಮಾಡಿಕೊಂಡು ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರು ಇದಕ್ಕೆ ಒಂದು ಟೆಕ್ನಿಕಲ್ ಕಮಿಟಿಯನ್ನು ಮಾಡಿ ನಮ್ಮ ಸ್ಥಳೀಯ ಲೋಕಸಭಾ ಸದಸ್ಯರ ಒಂದು ಭಾವನೆಯನ್ನು ಅರ್ಥ ಮಾಡಿಕೊಂಡು ಹಿಂದೆ ಇದ್ದಂಥ ಲೋಕಸಭಾ ಸದಸ್ಯರು ನಮ್ಮ ರಾಜ್ಯದ ಮಾಜಿ ಅಧ್ಯಕ್ಷರಾದ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ರವರು ಎಲ್ಲವನ್ನು ಮಾಡಿ ಏನೋ ನಡೀತದೆ ಅಂತ ಇದ್ದರು. ಅವರು ನನ್ನ 49 ವರ್ಷದ ಅನುಭವವನ್ನು, ಅಲ್ಲಿದ್ದಂಥ ಗಾಂಭೀರ್ಯತೆಯನ್ನು, ಆ ಕೆಲಸದಲ್ಲಿದ್ದಂಥ ಬದ್ಧತೆಯನ್ನು, ಆ ಭಾಗದ ಜನರಿಗೆ ಆಗ್ತಕ್ಕಂಥ ತೊಂದರೆಯನ್ನು ಅರ್ಥ ಮಾಡಿಕೊಂಡು ತಾಂತ್ರಿಕ ತಜ್ಞರನ್ನು ಪ್ರಾಯಶಃ ಪದೇ ಪದೇ ಭೇಟಿ ಮಾಡಿ ವಾಸ್ತವಾಂಶಕ್ಕೆ ಆದ್ಯತೆ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ಮೇಲೆ ತಾಂತ್ರಿಕ ತಜ್ಞರು ಕೇರಳ ರಾಜ್ಯನೂ ಬೇರೆ ಇಲ್ಲ, ಕರ್ನಾಟಕ ಬೇರೆ ಇಲ್ಲ, ಮತ್ತೊಂದು ಬೇರೆ ಇಲ್ಲ ಅನ್ನೋದನ್ನು ಮಾಡಿ ಸುಮಾರು 85% ಭಾಗ ನಮ್ಮ ಮಂಗಳೂರು ಭಾಗದ ನಮ್ಮ ಜೀವನದ ವ್ಯವಸ್ಥೆ ಏನಿತ್ತು ಅದು ಸುಮಾರು 23 ವರ್ಷಗಳ ಕಾಲ ಅದು ಪಾಲಕ್ಕಾಡ್ಗೆ ಸೇರಿತ್ತು. ಅದನ್ನು ಈಗ ರಾಷ್ಟ್ರದ ಇವತ್ತು ನಮ್ಮ ಭಾಗವನ್ನು ನಮಗೆ ನಮ್ಮ ಏನು ಸೌತ್ ವೆಸ್ಟರ್ನ್ ರೈಲ್ವೆಗೆ ಸೇರಿಸಿದ್ದಾರೆ. ಇದೊಂದು ಐತಿಹಾಸಿಕವಾದ ತೀರ್ಮಾನ. ಈ ತೀರ್ಮಾನ ಮಾಡಿದಂಥ ನಮ್ಮ ತಾಂತ್ರಿಕ ತಜ್ಞರಿಗೆ, ರೈಲ್ವೆ ಇಲಾಖೆಯ ನುರಿತ ಎಲ್ಲ ಅಧಿಕಾರಿಗಳಿಗೆ ಮತ್ತು ನಮ್ಮ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಅವರಿಗೆ, ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಈ ಒಂದು ಗಾಂಭೀರ್ಯತೆಯ ವ್ಯವಸ್ಥೆಯನ್ನು ಅರ್ಥ ಮಾಡ್ಕೊಂಡು ಮಾಡಿರೋದ್ರಿಂದ ನಾನು ರಾಜ್ಯದ ಜನರ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ.